ಟೈಟನ್ಸ್ ನಮ್ ದೇಶದಲ್ಲಿ ಟ್ಯಾಲೆಂಟ್ಗೆ ಯಾವುದೇ ಕಮ್ಮಿ ಇಲ್ಲ, ಆದ್ರೆ ಒಂದು ಸ್ಟ್ರಕ್ಚರ್ಡ್ ಇಕೋಸಿಸ್ಟಮ್ ನ ಕಮ್ಮಿ ಇದೆ. ಅದೇ ಸ್ಪೋರ್ಟಿಂಗ್ ಇಕೋಸಿಸ್ಟಮ್ ನ ಸರಿ ಮಾಡೋದಕ್ಕಾಗಿ ನಾವು ರೆಡಿ ಮಾಡಿದೀವಿ ಕಿಬಿ ಸ್ಪೋರ್ಟ್ಸ್. ಕಿಬಿ ಸ್ಟ್ಯಾಂಡ್ಸ್ ಫಾರ್ ಖೇಲೆಗಾ ಇಂಡಿಯಾ ತೋ ಬಡೆಗಾ ಇಂಡಿಯಾ. ಟೈಟನ್ಸ್ ಕಿಬಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಇದು ಸ್ಪೋರ್ಟ್ಸ್ ಇಂಡಸ್ಟ್ರಿಗೆ ಒಂದು ಸ್ಟ್ರಕ್ಚರ್ಡ್ ರೂಪವನ್ನು ಕೊಡುತ್ತೆ. ಕಿಬಿ ಸ್ಪೋರ್ಟ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಅಥ್ಲೀಟ್ಸ್, ಕೋಚರ್ಸ್, ಸ್ಪೋರ್ಟ್ಸ್ ಸ್ಟಾಫ್ಸ್, ನ್ಯೂಟ್ರಿಷನಲಿಸ್ಟ್, ಅಕಾಡೆಮೀಸ್, ಫೆಡರೇಷನ್ಸ್ ಇವುಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸಿದೀವಿ. ಟೈಟನ್ಸ್ ಇವಾಗ ಮಾತಾಡೋಣ ನಾಲೆಜ್ ಬಗ್ಗೆ. ಸ್ಪೋರ್ಟ್ಸ್ ಇಂಡಸ್ಟ್ರಿಲಿ ಇಬ್ರು ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಒಂದಿರುತ್ತೆ ಸ್ಪೋರ್ಟ್ಸ್ ಆರ್ಗನೈಸೇಷನಲ್ ಬಾಡಿ, ಇದರಲ್ಲಿ ಬರುತ್ತೆ ಅಕಾಡೆಮೀಸ್, ಅಸೋಸಿಯೇಷನ್ಸ್, ಫೆಡರೇಷನ್ಸ್ ಅಂಡ್ ಕ್ಲಬ್ಸ್. ಇನ್ನೊಂದಿರುತ್ತೆ ಸ್ಪೋರ್ಟ್ಸ್ ಅಫಿಲಿಯೇಷನ್ ಮೆಂಬರ್ಸ್, ಇದರಲ್ಲಿ ಬರ್ತಾರೆ ಅಥ್ಲೀಟ್ಸ್, ಕೋಚರ್ಸ್, ನ್ಯೂಟ್ರಿಷನಲಿಸ್ಟ್, ಫಿಸಿಯೋಥೆರಪಿಸ್ಟ್. ಸ್ಪೋರ್ಟ್ಸ್ ಆರ್ಗನೈಸೇಷನ್ ಬಾಡಿಗೆ ನಾವು ರೆಡಿ ಮಾಡಿದೀವಿ ಒಂದು ಸಾಫ್ಟ್ವೇರ್, ವೆಬ್ ಟೂಲ್ ಅಂಡ್ ಅಫಿಲಿಯೇಟ್ ಮೆಂಬರ್ಸ್ಗೋಸ್ಕರ ಮಾಡಿದೀವಿ ಕಿಬಿ ಮೊಬೈಲ್ ಆಪ್. ಟೈಟನ್ಸ್ ಕಿಬಿಯ ಮಿಷನ್ ಏನಪ್ಪಾ ಅಂದ್ರೆ ಪ್ರತಿ ಆಟಗಾರನು ಕೂಡ ಗ್ರಾಸ್ರೂಟ್ ಲೆವೆಲ್ ಇಂದ ಪ್ರೊಫೆಷನಲ್ ಲೆವೆಲ್ ವರೆಗೂ ಡಿಜಿಟಲ್ ವಿಸಿಬಿಲಿಟಿ ಕೊಡಬೇಕು ಅಂತ, ಆಕ್ಸೆಸ್ ಟು ರೈಟ್ ರಿಸೋರ್ಸಸ್ ಅಟ್ ರೈಟ್ ಟೈಮ್ ಕೊಡಬೇಕಂತ. ಟೈಟನ್ಸ್ ಆಸ್ ಅ ಅಥ್ಲೀಟ್ ನಾನು ನಂಬೋದೇನಂದ್ರೆ ನಾವು ನಮ್ಮ ಆಟಗಾರರಿಗೆ ಟ್ರೈನಿಂಗ್ ಸಮಯದಲ್ಲಿ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ಅವರು ನಮ್ಮ ದೇಶಕ್ಕೆ ಮೆಡಲ್ ತರ್ತಾರೆ ಅಂತ. ಟೈಟನ್ಸ್ ನೀವುಗಳು ನಮ್ಮ ಕಿಬಿ ಜೊತೆಗೆ ಕೈ ಜೋಡಿಸ್ತೀರಾ? ಸಾಗರ್, ನಮ್ಮ ವೇದಿಕೆ ಮೇಲೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಪ್ರತೀಕ್. ನಿಮ್ಮ ಪೇರೆಂಟ್ಸ್ ನಿಮ್ಮ ಈ ಅಥ್ಲೀಟ್ನ ಪ್ರೊಫೆಷನ್ ನೋಡಿ ಸ್ವಲ್ಪ ಚಿಂತೆ ಮಾಡ್ತಿದ್ರಂತೆ. ಹೌದು. ಮತ್ತೆ ಇಲ್ಲಿ ನೀವು ಈ ವೇದಿಕೆ ಮೇಲೆ ಬಂದಿದ್ದೀರಾ, ಮತ್ತೆ ಬಹಳಷ್ಟು ಜನ ಮನೆಯಿಂದ ಕೂಡ ನೋಡ್ತಿರ್ತಾರೆ. ತುಂಬಾ ಪೇರೆಂಟ್ಸ್ ಅವರ ಮಕ್ಕಳು ಕೂಡ ಅಥ್ಲೀಟ್ ಆಗೋ ಇಷ್ಟಪಡ್ತಿರ್ತಾರೆ. ಅವ್ರಿಗೇನು ಹೇಳಕ್ ಇಷ್ಟಪಡ್ತೀರಿ? ನಿಮಗೆ ತೊಂದರೆ ಅನ್ನೋದು ಪ್ರತಿ ಪ್ರೊಫೆಷನ್ ಅಲ್ಲೂ ಬರುತ್ತೆ, ಆದ್ರೆ ನಿಮ್ಮ ಪ್ಯಾಷನ್ ಅದರ ಪ್ರತಿಯಾಗಿ ಯಾವತ್ತೂ ಮುರಿದೋಗ್ಬಾರ್ದು. ಇದೇ ಸಲಹೆನ ನಮ್ಮ ಟೈಟನ್ಸ್ ಕೂಡ ಎಲ್ಲ ಐಡಿಯಾ ಬಾಸ್ಗೆ ಕೊಡ್ತಾರೆ. ನೀವು ಯಾವ ವಯಸ್ಸಲ್ಲಿ ಇದನ್ನ ಶುರು ಮಾಡಿದ್ರಿ? ಸೊ ನಾನು ಫೈನಲ್ ಇಯರ್ ಕಾಲೇಜಲ್ಲಿ ಇದ್ದೆ, ಅಂದ್ರೆ 21 ವರ್ಷ. ಮತ್ತೆ ಈಗ ನಿಮಗೆ 26. ಹಾ ಸರ್. ಸೊ 5 ವರ್ಷದಲ್ಲಿ ನೀವು ಇದನ್ನ ಇಲ್ಲಿ ತನಕ ತಂದಿದ್ದೀರಿ. ಮತ್ತೆ ಇಲ್ಲಿ ತನಕ ಎಷ್ಟು ಜನ ಸೇರ್ಕೊಂಡಿದ್ದಾರೆ ನಿಮ್ಮ ಕಿಬಿ ಆಪಿಗೆ? ಸೊ 15,000 ಪ್ರೊಫೆಷನಲ್ಸ್, ಸ್ಪೋರ್ಟ್ಸ್ ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಅಥ್ಲೀಟ್ಸ್ ಗಳು ಮ್ಯಾಕ್ಸಿಮಮ್ ಇದ್ದಾರೆ. ಕೋಚಸ್, ನ್ಯೂಟ್ರಿಷನಲಿಸ್ಟ್, ಫಿಸಿಯೋಥೆರಪಿಸ್ಟ್ ಇದ್ದಾರೆ. ನೀವು ಅಥ್ಲೀಟ್ ಆಗ್ಬೇಕು ಅಂತ ಅನ್ಕೊಂಡಾಗ ನಿಮ್ಮ ಪೇರೆಂಟ್ಸ್ ಕೇಳ್ತಿದ್ರು ಇದು ಸಸ್ಟೈನಬಲ್ ಇದೆಯಾ ಅಂತ, ನಿನ್ನ ಖರ್ಚಿಗೆ ದುಡ್ಕೋಬಹುದಾ ಅಂತ. ಸ್ಟಾರ್ಟ್ಅಪ್ ಜರ್ನಿ ಅಂದ್ರೆ ಹೀಗೆ ಇರುತ್ತೆ, ಅದರಲ್ಲೂ ಯಾವ ಗ್ಯಾರಂಟಿನೂ ಇರೋದಿಲ್ಲ. ಸೊ ನೀವು ಸ್ಟಾರ್ಟ್ಅಪ್ ಶುರು ಮಾಡಿದಾಗ ಇದೇ ಸಲಹೆ ಸಿಕ್ಕಿರ್ಬೋದು ನಿಮ್ಗೆ. ಸೊ ನನ್ನ ಪೇರೆಂಟ್ಸ್ ಇಬ್ರು ಪ್ಯಾರಾಮಿಲಿಟರಿಯಲ್ಲಿ ಇದ್ದಾರೆ. ಅವ್ರಿಗೆ ಬಿಸ್ನೆಸ್ ಅರ್ಥ ಆಗ್ತಾ ಇರಲಿಲ್ಲ. ನಾನು ಯಾವತ್ತೂ ರೆಬೆಲ್ ಕಿಡ್ ಆಗಿದ್ದೆ. ಈಗ ಇದು ಪರ್ಪಸ್ ಡ್ರಿವನ್ ಆಗಿದೆ, ಒಂದು ಪ್ಯಾಷನ್ ಇದೆ, ಒಂದು ಸ್ಟೋರಿ ಇದೆ. ಅಂಡ್ ನನಗನ್ನಿಸ್ತು ಈ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಬೋದು ಅಂತ. ಅದಕ್ಕೆ ನಾನು ಪೂರ್ತಿ ಎಫರ್ಟ್ಸ್ ನ ಹಾಕ್ದೆ. ಸೊ ನೀವು ಒಬ್ಬರೇ ಬಿಸ್ನೆಸ್ ನ ಮಾಡ್ತಿದ್ದೀರಾ ಅಥವಾ ಯಾರಾದ್ರೂ ಕೋ ಫೌಂಡರ್ ಇದ್ದಾರಾ? ಸದ್ಯ ನಾನು ಸೋಲೋ ಫೌಂಡರ್ ಆಗಿದ್ದೀನಿ ಅಂಡ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ತುಂಬಾ ಜನಗಳ ಜೊತೆಗೆ ತುಂಬಾ ಸಮಯದಿಂದ. 24 ಜನರ ಟೀಮ್ ಇದೆ. 24 ಜನ ಟೀಮ್ನು ಸಂಭಾಳಿಸ್ತೀರಾ? ಮತ್ತೆ ಇಲ್ಲಿ ತನಕ ಎಷ್ಟು ಬಿಸ್ನೆಸ್ ಮಾಡಿದೀರಾ? ಸೊ ಲಾಸ್ಟ್ ಇಯರ್ ನಾವು 3.07 CR ಗೆ ಮುಗಿಸಿದ್ವಿ ಫೈನಾನ್ಷಿಯಲ್ ಇಯರ್. ಅಂಡ್ ಈ ವರ್ಷ ಟಾರ್ಗೆಟ್ ಇದೆ 1 CR ಮಂತ್ಲಿ ರೆಕರಿಂಗ್ ರೆವೆನ್ಯೂ ಜನರೇಟ್ ಮಾಡ್ಬೇಕಂತ. ಸೊ 21 ವರ್ಷ ಇದ್ದಾಗ ಶುರು ಮಾಡಿದ್ದು 26 ವರ್ಷಕ್ಕೆಲ್ಲ ನಿಮ್ಮ ಹತ್ರ ಬಂದೇ ಬಿಟ್ಟಿದ್ದಾರೆ ಟೈಟನ್ಸ್. ತುಂಬಾ ಒಳ್ಳೇದು. ಲವ್ ದ ಎಕ್ಲುಮಿನೆಂಟ್ ಪಿಬಿ, ಖೇಲೆಗಾ ಇಂಡಿಯಾ ತೋ ಬಡೆಗಾ ಇಂಡಿಯಾ. ಲವ್ ದ ಬ್ರ್ಯಾಂಡಿಂಗ್ ಮತ್ತೆ ನಿಮ್ಮ ಸ್ಟೋರಿ. ಥ್ಯಾಂಕ್ ಯು. ಪ್ಲಾಟ್ಫಾರ್ಮ್ ಏನ್ ಮಾಡುತ್ತೆ ಮತ್ತೆ ಯಾವ ತರ ನಡೆಯುತ್ತೆ ಅದನ್ನು ತೋರಿಸಿ ಸರ್. ಟೈಟನ್ಸ್ ನಾನೀಗ ಲೈವ್ ಡೆಮೋ ಕೂಡ ಕೊಡಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಇದು ಅಥ್ಲೀಟ್ ಕಡೆಯಿಂದಾನ ಅಥವಾ ಬ್ರ್ಯಾಂಡ್ ಕಡೆಯಿಂದಾನ ಸ್ವಲ್ಪ ಹೇಳಿ. ಸೊ ಇದು ನನ್ನ ಸ್ವಂತ ಪ್ರೊಫೈಲ್ ಆಗಿದೆ, ಹಾಗಾಗಿ ನಾನು ಇದನ್ನ ಒಬ್ಬ ಅಥ್ಲೀಟ್ ತರ ಕವರ್ ಮಾಡ್ತೀನಿ. ಸೊ ಇದು ನನ್ನ ಪ್ರೊಫೈಲ್. ಇಲ್ಲಿ ಮೊದಲ ಫೀಚರ್ ಇರುವುದು ಶೇರ್ ಪ್ರೊಫೈಲ್ ವಿತ್ ಬ್ರ್ಯಾಂಡ್ಸ್. ಇಲ್ಲಿ ಬ್ರ್ಯಾಂಡ್ ಕ್ಯಾಂಪೇನ್ಸ್ ನೋಡಬಹುದು. ಬಾಟರ್, ಮಾನಿಟರಿ ಡೀಲ್ಸ್, ಮಾನಿಟರಿ ಪ್ಲಸ್ ಬಾಟರ್ ಡೀಲ್ಸ್. ಅಂಡ್ ಆ ಡೀಲ್ಸ್ ಅಲ್ಲಿ ನೀವು ನಿಮ್ಮ ಪ್ರೊಫೈಲ್ ನ ಶೇರ್ ಮಾಡಬಹುದು. ಸೊ ಸ್ಪಾನ್ಸರ್ಶಿಪ್ ಆಸ್ ಅ ಬಿಸ್ನೆಸ್ ಡಿಜಿಟಲಿ ಪೂರ್ತಿ ಕ್ಲೋಸ್ ಮಾಡಕ್ ಆಗಲ್ಲ. ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಡೀಲ್ ಇದರಲ್ಲಿ BD ಇಸ್ ರಿಕ್ವೈರ್ಡ್. ಅದರಲ್ಲಿ ನಮ್ಮ ಟೀಮ್ ಕೆಲಸ ಮಾಡುತ್ತೆ. ಸೊ ಬ್ರ್ಯಾಂಡ್ಸ್ ಕಡೆಯಿಂದ ಅಲ್ವಾ? ಬ್ರ್ಯಾಂಡ್ ಕಡೆಯಿಂದ ನೀವು ಇವೆಂಟ್ಸ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ನಿಮಗೆ ಇಲ್ಲಿ ಇವೆಂಟ್ಸ್ ವಿಸಿಬಲ್ ಆಗುತ್ತೆ ಹೋಮ್ ಪೇಜ್ ಅಲ್ಲಿ. ಸೊ ಇವತ್ತಿನ ಡೇಟ್ ಅಲ್ಲಿ ಸ್ಪೋರ್ಟ್ಸ್ ಇಂಡಸ್ಟ್ರಿಲಿ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಆಫ್ಲೈನ್ ಅಪ್ರೋಚ್ ಇದೆ. ಫಿಸಿಕಲ್ ಫಾರ್ಮ್ ಶೇರ್ ಆಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸಬೇಕು. ಕೋಚಿಗೆ ದುಡ್ಡು ಕೊಡಿ, ಕೋಚ್ ಅದನ್ನ ಫೆಡರೇಷನ್ ಕೊಡ್ತಾರೆ. ಹಾಗಾಗಿ ನಾವು ಆ ಪೂರ್ತಿ ಪ್ರಾಸೆಸ್ ನೇ ಡಿಜಿಟಲ್ ಆಗಿ ಮಾಡಿದೀವಿ. ಸೊ ಐ ಕ್ಯಾನ್ ಈಸಿಲಿ ರಿಜಿಸ್ಟರ್ ಇನ್ ಅನ್ ಇವೆಂಟ್. ಇದೆಲ್ಲ ಹಾಗಾದ್ರೆ ಪ್ರೊಫೆಷನಲ್ ಇವೆಂಟ್ಸ್? ಇದ್ರಲ್ಲಿ ಅಮೆಚ್ಯೂರ್ ಇವೆಂಟ್ಸ್ ಕೂಡ ಇದೆಯಾ? ನಾವು ಪ್ರಯತ್ನ ಮಾಡ್ತಾ ಇದೀವಿ ಅಮೆಚೂರ್ ಇವೆಂಟ್ಸ್ ಇಲ್ಲೇ ಇರಲಿ ಅಂತ. ವೆರಿಫಿಕೇಶನ್ ಮುಖಾಂತರನೇ ನಾವು ಹೋಗ್ತೀವಿ. ಗುಡ್. ಅಂಡ್ ದೆನ್ ದೇ ಕ್ಯಾನ್ ಪರ್ಚೇಸ್ ಫಾರ್ ದೇರ್ ಸ್ಪೋರ್ಟಿಂಗ್ ನೀಡ್ಸ್ ಅಂಡ್ ಆಲ್.